ಪ್ರೀತಿಯ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನೀವು ಕನ್ನಡವನ್ನ ಎಕ್ಸಾಮ್ ಬರೆದು ರಿಲೀಫ್ ಆಗಿದ್ದೀರಾ. ಇವಾಗ ಇಂಗ್ಲಿಷ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಾ. ಇದರಲ್ಲಿ ಒಂದಷ್ಟು ಜನ ಕೇಳಿದಂತಹ ಪ್ರಶ್ನೆಗಳನ್ನ ತಗೊಂಡು ನಾನು ನಿಮ್ ಮುಂದೆ ಬಂದಿದ್ದೀನಿ. ಪ್ರಶ್ನೆಗಳೇನಿತ್ತಂತಂದ್ರೆ, ಹ್ಯಾಂಡ್ ರೈಟಿಂಗು ತುಂಬಾ ದುಂಡು ಬರಿಬೇಕಾ, ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರೆದ್ರೆ ಅಷ್ಟೇನಾ ನಮ್ಗೆ ಫುಲ್ ಮಾರ್ಕ್ಸ್ ಕೊಡೋದು, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರಾ, ಅಥವಾ MCQ ಕ್ವಶನ್ಗೆ ಆಪ್ಷನ್ಸ್ ಬರೆದ್ರೆ ಸಾಕ ಆನ್ಸರ್ ಬರಿಬೇಕಾ, ಮಾರ್ಜಿನ್ ಇಂದ ಆಚೆ ಬರಿಬೇಕಾ, ಮಾರ್ಜಿನ್ ಇಂದ ಒಳಗ್ ಬರಿಬೇಕಾ, ಪಾರ್ಟ್ ವೈಸ್ ಆನ್ಸರ್ ಏನಿದೆ ಪಾರ್ಟ್ ABC ಅಂತ ಆ ಎ ತಗೊಂಡು ಎಲ್ಲಾ ಕ್ವಶನ್ಸ್ ಅನ್ನ ಒಂದೇ ಕಡೆ ಬರಿಬೇಕಾ ಅಥವಾ ಮಿಕ್ಸ್ ಮಾಡಿ ಬರಿಬಹುದಾ, 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಲ್ಲಿ ಆಪ್ಷನ್ಸ್ ಅನ್ನು ಅಟೆಂಡ್ ಮಾಡಬಹುದಾ, ಇವನ್ ಗ್ರಾಮರ್ ಆಪ್ಷನ್ ಕ್ವಶನ್ ಅಟೆಂಡ್ ಮಾಡಬಹುದಾ ಮಾಡಬಾರ್ದಾ, ಅಟೆಂಡ್ ಮಾಡಿದ್ರೆ ನಮ್ಗೆ ಯಾವ್ದು ಅಂಕ ಜಾಸ್ತಿ ಬಂದಿರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರಾ ಅಥವಾ ಫಸ್ಟ್ ಬರ್ದಿರೋದನ್ನ ಕನ್ಸಿಡರ್ ಮಾಡ್ತಾರಾ. ಈ ರೀತಿ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರಿ. ಲೆಟರ್ ರೈಟಿಂಗ್ ಗೆ ರೆಸ್ಯೂಮೆ ಬರೀಲೇಬೇಕಾ, ಪ್ರೊನೌನ್ಸ್ ಗೆ ಕ್ವಶನ್ ವಿತ್ ಆನ್ಸರ್ ಬರೀಲೇಬೇಕಾ, ಪ್ಯಾಸಿವ್ ವಾಯ್ಸ್ ಗೆ ಪ್ಯಾರಾ ಫುಲ್ ಹಾಗೆ ಬರಿಬೇಕಾ ಅಥವಾ ಆನ್ಸರ್ ಬರೆದ್ರೆ ಅಷ್ಟೇ ಸಾಕಾ. ಈ ರೀತಿ ಸುಮಾರು ಕ್ವಶನ್ಸ್ ಅನ್ನ ನೀವು ಕೇಳಿದ್ರಿ. ಅಂಡ್ ಜೊತೆಗೆ ಮಾಡೆಲ್ ಪೇಪರ್ ನ ಲಿಂಕ್ ಕಳಿಸಿ ಅಂತ ಕೂಡ ಕೇಳಿದ್ರಿ. ಮಾಡೆಲ್ ಪೇಪರ್ PDF ಕಳಿಸಿ ಅಂತ. ಸೊ ಮಾಡೆಲ್ ಪೇಪರ್ ನ ನಾನು ಏನ್ ಮಾಡ್ತೀನಿ, ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅದರಲ್ಲಿ ಆರ್ಟ್ಸ್ ನವ್ರಿಗೆ, ಕಾಮರ್ಸ್ ನವ್ರಿಗೆ, ಸೈನ್ಸ್ ನವ್ರಿಗೆ 3 ಜನಕ್ಕೆ ಸಪರೇಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಮಾಡೆಲ್ ಪೇಪರ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲಾ ಮಾಡೆಲ್ ಪೇಪರ್ಸ್ ಕೂಡ ಅಲ್ಲಿ ಸಿಗುತ್ತೆ. ಬನ್ನಿ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕಳೆದ ಬಾರಿ 2025ರಲ್ಲಿ ಔಟ್ ಆಫ್ ಔಟ್ ತಗೊಂಡಂತಹ ಒಂದು ಪೇಪರು ಕ್ವಶನ್ ಪೇಪರ್ ಜೊತೆ ಯಾವ ಕ್ವಶನ್ ಗೆ ಯಾವ ರೀತಿ ಉತ್ತರ ಬರೆದಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀನಿ. ನಿಮ್ಗೆ ರಿವಿಷನ್ ಕೂಡ ಆಗುತ್ತೆ. ಕ್ವಶನ್ಸ್ ಆನ್ಸರ್ ಹೇಗ್ ಬರೀಬೇಕು ಅನ್ನೋದನ್ನ ಕೂಡ ಪ್ರೂಫ್ ಸಮೇತ ತೋರಿಸ್ತೀನಿ. ಬನ್ನಿ. ಇವಾಗ ನೋಡಿ, ಇಲ್ಲಿ ಲಾಸ್ಟ್ 2025 ಅಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲಿಷ್ ಕ್ವಶನ್ ಪೇಪರ್ ಇದೆಲ್ಲ ನೀವು ನೋಡ್ಕೊಂಡಿರ್ತೀರಾ ಆಲ್ರೆಡಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಕೊಂಡಿರ್ತೀರಾ ಆಲ್ರೆಡಿ. ಹಾಗಾಗಿ ಅದನ್ನೇನ್ ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಓಕೆ, ಫಸ್ಟ್ ಕ್ವೆಶ್ಚನ್. ಜೂಲಿಯಟ್ ಹ್ಯಾಂಡ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಎ ಡ್ಯಾಶ್ ಆಸ್ ಅ ರಿಚ್ ವೆಲ್ ಬರ್ದಿದ್ದಾರೆ ನೋಡಿ ಇಲ್ಲಿ. ಈ ರೀತಿ ನೀವು ಮಾರ್ಜಿನ್ ಇಂದ ಆಚೆ ಹಾಕಿ ಫಸ್ಟ್ ಪಾರ್ಟ್ ಎ ಫಸ್ಟ್ ಮೈನ್ ಅಂತ ಬರಿಬೇಕು. ಅದಾದ ನಂತರ ಒಂದ್ ಲೈನ್ ಬಿಟ್ಟು 1 ಅಂತ ಬರೋದು, ಒಳಗೆ ಮಾರ್ಜಿನ್ ಇಂದ ಒಳಗೆ ಡಿ ಆಪ್ಷನ್ ಬರೆದು ಆನ್ಸರ್ ಫುಲ್ ಬರಿಬೇಕು. ಪ್ರತಿ ಆನ್ಸರ್ ಅನ್ನ ಹೀಗೆ ಲೈನ್ ಬಿಟ್ಟು ಬರೆದ್ರೆ ನಿಮ್ಗೆ ವ್ಯಾಲ್ಯೂ ಆಡೆಡ್. ಇವ್ಯಾಲ್ಯೂಯೇಟ್ ಮಾಡೋರ್ಗು ಕೂಡ ಅನುಕೂಲ ಆಗುತ್ತೆ. ಅದು ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮಾರ್ಕ್ ಹಾಕೋಕ್ಕೂ ಈಸಿ. ಒಂದ್ ಲೈನ್ ಬಿಟ್ ಲೈನ್ ಅಲ್ಲೇ ಬರೀರಿ ಕಂಪಲ್ಸರಿ. ಓಕೆ. And second question. In the poem On Children, the poet says that parents may house the bodies of their children but not their souls. Third question. In a sunny morning, the name of villa where the silver maiden stayed was called Maricela. Fourth question. In the poem When You Are Old, Love fled and hid his face amid a crowd of stars. Fifth question. The gardener, the old man's eyes were suffused with native intelligence. Sixth question. In the poem Heaven, if you are not here on earth, the tender sunshine leans on verdant gardens. Seventh question. Consider the 2 statements from the lesson Japan and Brazil through a traveler's eye. So, first statement, motor cars are extremely expensive in Brazil. Howdo? Import duties are crippling and murderous. ರೀಸನ್ ಯಾಕೆ ಅಂದ್ರೆ ಇದು ರೀಸನ್ ಹೌದು. ಇದಕ್ಕೆ ಮೋಟಾರ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದು ಕಾರಣ ಅಲ್ಲಿ ಇಂಪೋರ್ಟ್ ಡ್ಯೂಟೀಸ್ ತುಂಬಾ ಜಾಸ್ತಿ ಇದೆ. ಇದು ರೀಸನ್ ಹೌದು, ಎರಡು ಕರೆಕ್ಟ್. ಸೊ ಆನ್ಸರ್ ಬೋತ್ ದ ಸ್ಟೇಟ್ಮೆಂಟ್ಸ್ ಅಂಡ್ ರೀಸನ್ ಆರ್ ಟ್ರೂ. ಹೇಗ್ ಬರೆದಿದ್ದಾರೆ ಎಷ್ಟು ಕ್ವಶನ್ಗೆ ನೋಡಿ. ಸೋಲ್ಸ್, ಮ್ಯಾರಿಸೆಲಾ, ಕ್ರೌಡ್ ಆಫ್ ಸ್ಟಾರ್ಸ್, ನೇಟಿವ್ ಇಂಟೆಲಿಜೆನ್ಸ್, ವರ್ಡೆಂಟ್ ಗಾರ್ಡನ್ಸ್, ಬೋತ್ ದ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಟ್ರೂ. ಈ ರೀತಿ ಆಪ್ಷನ್ ಹಾಕಿ ನೀವು ಆನ್ಸರ್ ನ ಬರಿಬೇಕಾಗುತ್ತೆ ಮಕ್ಕಳ. ಓಕೆ. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, 8th one. ಮ್ಯಾಚ್ ದ ಕಾಲಮ್ ವಿತ್ ಎ. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಆ ಲೆಸನ್ ಇಂದ ಗ್ರಿಮ್ಮಿಸ್ ಫೇರಿ ಟೇಲ್ಸ್ ಮ್ಯಾಚ್ ಮಾಡ್ಬೇಕು. ನಿಮ್ಗೆ ಇದ್ರಲ್ಲಿ ಒಂದು ಮ್ಯಾಚ್ ಮಾಡಿದ್ರು ಆಲ್ಮೋಸ್ಟ್ ಆನ್ಸರ್ ಸಿಗುತ್ತೆ. ಡೊನಾಲ್ಡ್ ಲಿಯೋನಾರ್ ದ ಒಡಿಸಿ. ಸೊ ಸಿ ಗೆ ಆನ್ಸರ್ 2. ಎಲ್ಲಿದೆ ಸಿ ಗೆ ಆನ್ಸರ್? ಎಸ್, ಅದೊಂದೇ ಕಡೆ. C1, C3, C1, C2. ಸೊ ಆನ್ಸರ್ ಇಸ್ ಎ ಗೆ 3. ಸೊ ಕರೆಕ್ಟ್ ಆನ್ಸರ್ ಯಾವುದು?
Option B is the right answer. Ninth question. Identify the sequence of events in led Marcus Hebe to become the cultural minister. The voter part of the. So ಇದರಲ್ಲಿ ಫಸ್ಟ್ ಅವನಿಗೆ ಕೆಲಸ ಇರಲಿಲ್ಲ, ಆಮೇಲೆ ಅವ್ನು ಕಲ್ಚರಲ್ ಮಿನಿಸ್ಟರ್ ಆದ ಅಲ್ವಾ. ಸೊ ಪಾಲಿಟಿಕ್ಸ್ ಇಲ್ಲ, ಫಸ್ಟ್ ಪಾಲಿಟಿಕ್ಸ್ ಬರಲಿಲ್ಲ. ವೈಸಿ ಜಾಯಿಂಟ್ ಪಾಲಿಟಿಕ್ಸ್ ನೋ. ವಾಟ್ ಎಲೆಕ್ಟೆಡ್ ಇನ್ ಎಲೆಕ್ಷನ್ ಇಲ್ವೇ ಅಲ್ಲ. ಕರೆಕ್ಟ್ ಆನ್ಸರ್ ನಾಟ್ ಟು ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್. ಒಬ್ಬ ಆರ್ಡಿನರಿ ಟೀಚರ್ ಆಗಿರ್ತಾನೆ, ಆಮೇಲೆ ಪಾಲಿಟಿಕ್ಸ್ ಹಳ್ಳಿಗೆ ಬರುತ್ತೆ, ಆಮೇಲೆ ಪಾಲಿಟಿಕ್ಸ್ ಜಾಯಿನ್ ಆಗ್ತಾನೆ, ಎಲೆಕ್ಷನ್ ಅಲ್ಲಿ ಸೆಲೆಕ್ಷನ್ ಆಗಿ ಕಲ್ಚರಲ್ ಮಿನಿಸ್ಟರ್ ಆಗ್ತಾನೆ ಅಲ್ವಾ. ನೆಕ್ಸ್ಟ್ ಕ್ವೆಶನ್, 10th ಕ್ವೆಶನ್. ವಾಟರ್ ನೋಸ್ ದ ರೈಚಿಯಸ್ ರೇಜ್ ಆಫ್ ಕರಮಚದು ಸುವರ್ತಮ್ಮ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಈ ರೀತಿಯಾಗಿ ನೀವು ಫುಲ್ ಬರಿಬೇಕು. 9th ಅದು ಕೂಡ ಫುಲ್ ಹಾಗೇನೆ ಬರಿಬೇಕು. ನೀವು ಯಾವ್ದನ್ನು ಸ್ಕಿಪ್ ಮಾಡೋಗಿಲ್ಲ, ಆಪ್ಷನ್ ಹಾಕ್ಬಿಟ್ಟು ಆನ್ಸರ್ ಬರಿಬೇಕು. ಎ ಪಾರ್ಟ್ ಇನ್ನು ಕಂಟಿನ್ಯೂ ಆಗಿದೆ ನೋಡಿ. ಎ ಪಾರ್ಟ್ ಮಲ್ಟಿಪಲ್ ಚಾಯ್ಸ್ ಬರೋದು 11th ಕ್ವಶನ್ ಇಲ್ಲೇ ಬರಿಬೇಕು. ಇಲ್ಲೇ ಬರೋದು ಆ ನಂತರ ನೀವು ಬೇರೆದಕ್ಕೆ ಹೋಗ್ಬೇಕು ನೆಕ್ಸ್ಟ್ ಪಾರ್ಟ್ಗೆ. 11th ಕ್ವಶನ್ ಈಸ್ ಗ್ರಾಮರ್, ದಟ್ ಈಸ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್. 3 ಅಂಕಗಳಿಗಿದೆ. ಮೊನಾಕೋ ವಾಸ್ ಕಾಲ್ಡ್, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಗೊತ್ತಾಯ್ತು. A murder dash committed. A murder was committed. ಇದನ್ನ ಈ ಸಲ 2025-26 ಮಾಡೆಲ್ ಪೇಪರ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. In that kingdom, the criminal dash sentence. The criminal was sentenced. Criminal na sentence, I mean death sentence ಕೊಡ್ಸಲಾಯಿತು by the judges, but the kingdom had no resources to execute the criminal. ನೋಡಿ ಇಲ್ಲಿ ಯಾವ್ದು ಹೇಳ್ರಿ, ಇದು ಯಾವ ಕಂಡದ್ದು 2D ಇಯರ್ದು. ಕ್ರಿಮಿನಲ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವ್ರ ಹತ್ರ ಸೋರ್ಸ್ ಇರ್ಲಿಲ್ಲ. ಸೊ ದ ಕ್ರಿಮಿನಲ್ ಡ್ಯಾಶ್ ಟು ರನ್ ಅವೇ. ಕ್ರಿಮಿನಲ್ ಯಾವಾಗ ಓಡೋಗು ಅಂತ ಹೇಳಲಾಯಿತು. ವಾಸ್ ಆಸ್ಕ್ಡ್. ಇದನ್ನ ಹೇಗ್ ಬರಿಬೇಕು ಆನ್ಸರ್ ನ ನೋಡಿ. ಇದೇ ತುಂಬಾ ಜನ ಡೌಟ್ ಕೇಳ್ತಿದ್ರಿ, ಪ್ಯಾಸಿವ್ ವಾಯ್ಸ್ ನ ಡೈರೆಕ್ಟ್ ಆಗಿ ಆನ್ಸರ್ ಬರಿಬೋದಾ ಅಥವಾ ಈ ಫುಲ್ ಪ್ಯಾಸೇಜ್ ಅನ್ನ ಬರಿಬೇಕಾ. ಈ ಸಲ ನಿಮ್ಗೆ ಏನು ಕ್ವಶನ್ ಬ್ಯಾಂಕ್ ಬಿಟ್ಟಿದಾರಲ್ವಾ, ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಹೇಳಿದ್ದಾರೆ ಹಿಡಿಂಗ್ ಅಲ್ಲಿ ನೀವ್ ಹೇಗ್ ಬರಿಬೇಕು ಅಂತ. ಫುಲ್ಲು ಪ್ಯಾರಾವನ್ನ ಬರಿಬೇಕು. ಹೀಗೆ ಪ್ಯಾರಾ ಬರೆದು ನಿಮ್ಮ ಆನ್ಸರ್ ಅನ್ನ ಅಂಡರ್ಲೈನ್ ಮಾಡ್ಬೇಕು. ಬರೆದು ಸುಮ್ಮನೆ ಆಗೋದಲ್ಲ, ಆನ್ಸರ್ ಅನ್ನ ಅಂಡರ್ಲೈನ್ ಮಾಡ್ಬೇಕು ಮಕ್ಳ. ಅಂದಾಗ ಮಾತ್ರ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಅಂಡ್ ಮಾಡಿ ಇಲ್ಲಿ ನೋಡಿ ಮತ್ತೆ ಸೆಪರೇಟ್ ಆಗಿ ಕೂಡ ಬರೆದಿದ್ದಾರೆ. ಓಕೆ, ಸೊ ದಿಸ್ ಇಸ್ ಬೆಸ್ಟ್ ವೇ ಆಫ್ ರೈಟಿಂಗ್. ಈ ರೀತಿ ಬರೀರಿ, ಅವಾಗ ಅವ್ರಿಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಇವ್ಯಾಲ್ಯೂಟರ್ಗೆ. ಪರವಾಗಿಲ್ಲಪ್ಪ, ಒಂಥರ ಸೀರಿಯಸ್ ಟುವರ್ಡ್ಸ್ ಎಕ್ಸಾಮ್ ಅನ್ನುವಂಥದ್ದು ಇವ್ಯಾಲ್ಯೂಟರ್ ಗೊತ್ತಾಗುತ್ತೆ. ನೀವು ಸೀರಿಯಸ್ ಆಗಿದ್ದೀರಾ, ಕಾಟಾಚಾರಕ್ಕೆ ಎಕ್ಸಾಮ್ ಬರೀತಿಲ್ಲ, ಏನೋ ಪಾಸ್ ಆದ್ರೆ ಸಾಕು, ಏನೋ ಬರೆದ್ರೆ ಸಾಕು, ಬರೀತಿಲ್ಲ ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೆ. 12th ಕ್ವೆಶನ್, ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್. ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಇಸ್ ಇನ್ಕ್ರೀಸಿಂಗ್ ಬೈ ಡ್ಯಾಶ್ ಡೇ ಬೈ ಡೇ. ದಿನೇ ದಿನೇ ಯಾವ ರೀತಿ ಟ್ರಾಫಿಕ್ ಸಿಟೀಸ್ ಅಲ್ಲಿ ಇನ್ಕ್ರೀಸ್ ಆಗ್ತಿದೆ, ಯಾವ ರೀತಿ ಅಂದ್ರೆ ಲೀಪ್ಸ್ ಅಂಡ್ ಬೌಂಡ್ಸ್, ನಾಗಾಲೋಟದಲ್ಲಿ ಅಂತೀವಲ್ಲ ಹಾಗೆ ಲೀಪ್ಸ್ ಅಂಡ್ ಬೌಂಡ್ಸ್ ರೀತಿಯಲ್ಲಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದ ಕಮ್ಯೂಟರ್ಸ್ ಟು ಡ್ಯಾಶ್ ವೆನ್ ದೇ ಆರ್ ಕಾಟ್ ಇನ್ ದ ಟ್ರಾಫಿಕ್ ಜಾಮ್. ಕಮ್ಯೂಟರ್ಸ್ ಅಂದ್ರೆ ಪ್ರತಿದಿನ ಓಡಾಡುವಂತವ್ರು. ಪ್ರತಿದಿನ ಓಡಾಡುವಂತಹ ಪ್ಯಾಸೆಂಜರ್ಸ್ಗೆ, ಪ್ರಯಾಣಿಕರಿಗೆ ಅವರು ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಾಗ ಹೇಗಿರುತ್ತೆ ಅಂದ್ರೆ ಟು ಕೀಪ್ ಒನ್ಸ್ ಶರ್ಟ್ ಆನ್ ಅನ್ನೋ ರೀತಿ ಇರುತ್ತೆ. ಅಂದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಿರೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳೋದು ಅಂತ. ಓಕೆ, ಲುಕ್ ಅಪ್ ಟು ಅಂದ್ರೆ ಎಕ್ಸ್ಪೆಕ್ಟ್ ಟು ಸಿ ಸಮಥಿಂಗ್ ಅಂತ. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಇದಕ್ಕೆ ಆನ್ಸರ್ ಅನ್ನ ಹೇಗ್ ಬರಿಬೇಕು ನೋಡಿ, ಹೇಗ್ ಬರ್ದಿದ್ದಾರೆ ಅಂತ ನೋಡಿ. ಇದಕ್ಕೂ ಕೂಡ ನೀವು ಪ್ಯಾರಾದಲ್ಲಿ ಹಾಗೆ ಬರಿಬೇಕು. 12th ಕ್ವೆಶನ್ ಕಾಣಿಸ್ತಾ ಇದೆ ಅಲ್ವಾ? ಐ ಹೋಪ್ ಯು ಕ್ಯಾನ್ ಸಿ. ಅಂಡರ್ಲೈನ್ ಮಾಡ್ಬೇಕು, ಆನ್ಸರ್ ಬರ್ದು ಅಂಡರ್ಲೈನ್ ಮಾಡ್ಬೇಕು. ನಿಮ್ಮ ಆನ್ಸರ್ ಅನ್ನ 2 ಡ್ಯಾಶ್ ನ ಅಂಡರ್ಲೈನ್ ಮಾಡ್ಬೇಕು. ಮಾಡಿ ಸಪರೇಟ್ ಆಗಿ ಬರೆದ್ರು ಕೂಡ ಓಕೆ. ಎ ಅಂಡ್ ಬಿ ಅಂತ ಇದನ್ನ ಬಂದ ಹಾಗೆ ಅದನ್ನು ಬರೆದ್ರು ಇನ್ನೂ ಒಳ್ಳೇದು. ನೆಕ್ಸ್ಟ್ 13th ಕ್ವೆಶನ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಪ್ರೊನೌನ್ಸ್ ಅಂಡ್ ಮೋಸ್ಟ್ ವೆರಿ 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 ಈಸಿ. ದ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ ವೇರ್ ಅಂದ್ರೆ ಎಲ್ಲಿ ಅಂದ್ರೆ ಪ್ಲೇಸ್, ಯಾವುದು ಆಡಿಟೋರಿಯಂ. The students were seated in their best dresses. The chief guest who ಅಂದ್ರೆ ಯಾರು ಅನ್ನೋದು ವ್ಯಕ್ತಿಗೆ, ಯಾರದು ಇಮ್ಮಿಡಿಯೇಟ್, ಬಿಫೋರ್, ಆಲ್ಮೋಸ್ಟ್ ಇಮ್ಮಿಡಿಯೇಟ್ ಬಿಫೋರ್ ಸಿಗತ್ತೆ.
ದ ಚೀಫ್ ಗೆಸ್ಟ್. Who was a folk singer entertained the students with her rhythmic songs which ಯಾವುದು ಅಂತ which ಅಂದ್ರೆ ಯಾವುದು ಅಂದ್ರೆ songs rhythmic songs. Okay, and the next one, which the students enjoyed a lot. Rhythmic songs, yes. They participated in various cultural activities. They ಅಂದ್ರೆ ಯಾರು? ಅವರು ಅಂದ್ರೆ ಯಾರಿಲ್ಲಿ? ಸ್ಟೂಡೆಂಟ್ಸ್. ಸೊ ಎಲ್ಲದಕ್ಕೂ ಆನ್ಸರ್ ಸಿಕ್ತಲ್ವಾ? ಈಗ ಟಾಪರ್ ಹೇಗ್ ಬರ್ದಿದ್ದಾರೆ ನೋಡೋಣ ಬನ್ನಿ. ವೇರ್ ಮೀನ್ಸ್ ಕಾಲೇಜ್ ಆಡಿಟೋರಿಯಂ. ಹೂ ಚೀಫ್ ಗೆಸ್ಟ್. ವಿಚ್ ರಿದಮಿಕ್ ಸಾಂಗ್ಸ್. ದೇ ಸ್ಟೂಡೆಂಟ್ಸ್. ಇಟ್ ಕಾಲೇಜ್ ಡೇ. ಇಟ್ ಅನ್ನೋದೊಂದು ಇದೆ. ಇಟ್ College day. The college day concluded with a cultural program by the teachers. It was memorable day in the students' life. ಇದು ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಮೆಮೊರಬಲ್ ಆಗಿರುತ್ತೆ. ಇದು ಅಂದ್ರೆ ಯಾವುದು? ಕಾಲೇಜ್ ಡೇ. ಓಕೆ, ಮಕ್ಳುಗಳು ಏನ್ ಮಾಡ್ತೀರಾ? ಈ ರೀತಿ ಹಾಕಿ ಈ ರೀತಿ ಆರೋ ಮಾರ್ಕ್. ಕೆಲವು ಮಕ್ಳುಗಳು ಈ ರೀತಿ ಮಾಡ್ತೀರಾ? ಮಾಡಬೇಡಿ, ಡೈರೆಕ್ಟ್ ಆನ್ಸರ್ ಅನ್ನೇ ಬರೀರಿ. ಹೇಗೆ? ಕಾಲೇಜ್ ಆಡಿಟೋರಿಯಂ. ಹೀಗೆ ಡೈರೆಕ್ಟ್ ಆನ್ಸರ್ನೇ ಬರೀರಿ. ತೋರಿಸ್ತಿದ್ದೀನಲ್ಲ ಹಾಗೆ. ಸೊ ರೈಟ್ ಡೈರೆಕ್ಟ್ ಆನ್ಸರ್ ಎ ಬಿ ಅಂತ ಬರೆದು ಎ ವೇರ್ ಅದಕ್ಕೆ ಈ ರೀತಿ ನಂಬರ್ ಅನ್ನು ಹಾಕಿ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಬರೀರಿ ಮಕ್ಕಳ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ದಿಸ್ ವಿಡಿಯೋ ಐ ಥಿಂಕ್ ನಿಮ್ಗೆ ರಿವಿಷನ್ಗೂ ಕೂಡ ಹೆಲ್ಪ್ಫುಲ್ ಆಗ್ತಿದೆ. ಮತ್ತೆ ಹೇಗೆ ಔಟ್ ಆಫ್ ಸ್ಕೋರ್ ಮಾಡಿರೋರು ಬರ್ದಿದ್ದಾರೆ, ನೀವ್ ಹೇಗ್ ಬರಿಬೇಕು, ಏನ್ ತಪ್ಪು ಮಾಡಬಾರ್ದು ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಪಾರ್ಟ್ ಬಿ ಬಂದಿದೀವಿ. ಈಗ ಪಾರ್ಟ್ ಬಿ ನಲ್ಲಿ ಎನಿ 3 ಕ್ವಶನ್ ಅನ್ನ ಆನ್ಸರ್ ಮಾಡ್ಬೇಕು. ದಟ್ ಈಸ್ 2 marks ಕ್ವಶನ್ಸ್ ಇರುತ್ತೆ. ಈ ಸಲ ಬ್ಲೂ ಪ್ರಿಂಟ್ ಅನ್ನ ನೋಡಿದ್ದೀರಾ ಯಾವ್ಯಾವ ಪಾಠದ ಇರುತ್ತೆ ಅಂತ. ಇದು ಲಾಸ್ಟ್ ಇಯರ್ 2025. ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಬಿ ಪಾರ್ಟ್ ಬಂದ್ರೆ ಈ ರೀತಿ ಬಿ ಪಾರ್ಟ್ ಬರೋದು. ಸೆಕೆಂಡ್ ಮೈನ್ ಅನ್ನ ಬರೀತೀರಾ. ಸೆಕೆಂಡ್ ಮೈನ್ ಅನ್ನ ಬರೋದು ಆನ್ಸರ್ ಅನ್ನ ಹೀಗೆ ಪಾಯಿಂಟ್ ವೈಸ್ ಬರೆದ್ರೆ ತುಂಬಾ ಒಳ್ಳೇದು. ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್? ಚಿಪ್ಕೋ ಮೂಮೆಂಟ್ ಇಂದ ಹಾಗೆ ಏನ್ ಕಳೆದು? ನೇಮ್ ಎನಿ 2 poet friends mentioned by Don Bosco in the play. ಈ ಸಲ ಏನ್ ನಿಮ್ಗೆ ಬರಲ್ಲ ಇದು. ಮೆನ್ಷನ್ ದ 2 reasons for which the poet loved his beloved in the poem when your world on earth. ಈ ರೀತಿ ಪಾಯಿಂಟ್ ವೈಸ್ ಹಾಕಿ ಬರ್ದಿದ್ದಾರೆ ನೋಡಿ. ಸೊ ಇದು ಒಂದು ಪೇಪರು. ಕಳೆದ ಬಾರಿ ಔಟ್ ಆಫ್ ಔಟ್ ಬಂದಿರ್ತಕ್ಕಂತಹ ಒಂದು ಪೇಪರು. ಇನ್ನೊಂದು ಪೇಪರ್ ಅನ್ನು ತೋರಿಸ್ತೀನಿ ನೋಡಿ, ಆ ಪೇಪರ್ ಅಲ್ಲಿ ಹೇಗೆ ಆನ್ಸರ್ ಮಾಡಿದ್ದಾರೆ ಅಂತ. ಪಾರ್ಟ್ ಬಿ 14th ಕ್ವೆಶನ್. ಇವ್ರು ಹೇಗ್ ಬರ್ದಿದ್ದಾರೆ ಅಂದ್ರೆ ನೋಡಿ ಇಲ್ಲಿ. ವಂದನಾ ಶಿವ ಲರ್ನ್ಡ್ ಅಬೌಟ್ ಎಕಾಲಜಿ ಅಂಡ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್. ಇವರು ಈ ರೀತಿ ಬರ್ದಿದ್ದಾರೆ. ಇಟ್ ಈಸ್ ರಾಂಗ್ ಆನ್ಸರ್ ನೋಡಿ. ಇದು ಫಸ್ಟ್ ರಾಂಗ್ ಆನ್ಸರ್ ಬರ್ದಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ, ಎಕ್ಸ್ಟ್ರಾ ಕ್ವಶನ್ ಇತ್ತಲ್ಲ ಅದಕ್ಕೆ ಬರ್ದಿದ್ದಾರೆ. ಇದು ರಾಂಗ್ ಆಗಿದೆ ಆನ್ಸರ್. 15th 16th ಎರಡಕ್ಕೂ ಬರ್ದಿದ್ದಾರೆ. ಎರಡಕ್ಕೂ ಮಾರ್ಕ್ಸ್ ಬಂದಿದೆ. 17th ಕ್ವಶನ್ ಬರ್ದಿದ್ದಾರೆ ಲಾಸ್ಟ್. ಓಕೆ, ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಬರೋದು ಪಾರ್ಟ್ ಬಿ ಅಂತ ಬರೋದು ಕ್ವೆಶನ್ ಮೇನ್ ಹಾಕಿ ಕ್ವಶನ್ ನಂಬರ್ ಹಾಕಿ ಇಲ್ಲಿ ಆನ್ಸರ್ ಬರ್ದಿದ್ರೆ ದ ಪೊಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಬೈ ಇಂಬೈಬ್ ಇನ್ ದ ಸಾಂಗ್ ಆಫ್ ನೆಕ್ಟರ್. ಓಕೆ, ಈ ರೀತಿ ಬರ್ದಿದ್ದಾರೆ. ಇದಕ್ಕೆ ಅಂಕ ಸಿಕ್ಕಿದೆ. ಸೊ ಯಾರ್ಯಾರಿಗೆ ಡೌಟ್ ಇದೆ, ಅಕಸ್ಮಾತ್ ನಾವು ಬರ್ಬಿಟ್ಟಿರ್ತೀವಿ 3 ಇನ್ನೊಂದು ಟೈಮ್ ಇರಲ್ಲ ಅಂತ ಅದನ್ನ ಅಟೆಂಡ್ ಮಾಡಿರಲ್ಲ, ಅದ್ರಲ್ಲಿ ಡೌಟ್ ಇರುತ್ತೆ, ಅಂತವ್ರು ಕೊನೆಯಲ್ಲಿ ಬರಿಬಹುದಾ ಅಂತ ಕೇಳ್ತಿದ್ರಲ್ಲ, ಬರಿಬಹುದು. ಪಾರ್ಟ್ ಬಿ ಅಂತ ಬರೆದು ಕ್ವಶನ್ ನಂಬರ್ ಹಾಕಿ ಮೇನ್ ಹಾಕಿ ಎಕ್ಸ್ಟ್ರಾ ಕ್ವಶನ್ ಅಂತ ಮೆನ್ಷನ್ ಮಾಡಿದಾರೆ ನೋಡಿ. ಥಿಂಗ್ ಏನಪ್ಪಾ ಅಂತಂದ್ರೆ ಮಧ್ಯ ಮಿಕ್ಸ್ ಮಾಡಬಾರ್ದು. ಈಗ ಪಾರ್ಟ್ ಬಿ ಬರ್ದಿರ್ತೀರಾ, ಬರ್ದಾದ್ಮೇಲೆ ಎಲ್ಲ ಆದ್ಮೇಲೆ ಪಾರ್ಟ್ ಸಿ ಬರೀತೀರಾ. ಪಾರ್ಟ್ ಸಿ ಬರೆದು ಈಗ ಇಲ್ಲೆಲ್ಲೋ ಜ್ಞಾಪಕ ಬಂದ್ಬಿಡುತ್ತೆ, ಇಲ್ಲೇನೆ ಪಾರ್ಟ್ ಬಿ ಅಂತ ಹಾಕ್ಬಿಟ್ಟು ಮತ್ತೆ ಕ್ವಶನ್ ನಂಬರ್ 17 ಹಾಕಿ ಆನ್ಸರ್ ಬರಿಬಾರ್ದು. ಯಾವಾಗ ಬರಬೇಕು? ಫುಲ್ ಕೊನೆಯಲ್ಲಿ ಬರಿಬೇಕು. ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಹಾಕಿ, ಐ ಮೀನ್ ನೀವು ಕೊನೆಯಲ್ಲಿ ಬರೆದಾಗ ಪಾರ್ಟ್ ಅನ್ನ ಮೆನ್ಷನ್ ಮಾಡಿ ಯಾವ್ದಾವ್ದನ್ನ ಎಕ್ಸ್ಟ್ರಾ ಬರೀತಿರೋ ಅಥವಾ ಯಾವ್ದನ್ನ ಅಲ್ಲಿ ಬಿಟ್ಟಿರ್ತಿರೋ ಬರಿಬೇಕು ಅನ್ಸುತ್ತಾ ಇಲ್ಲಿ ಬರಿಬಹುದು. ಇನ್ನೂ ಒಂದಷ್ಟು ಜನ ಕ್ವಶನ್ಸ್ ಕೇಳಿದ್ರಿ. ಇವಾಗ ಪಾರ್ಟ್ ಬಿ ನಲ್ಲೇನೆ ಕ್ವಶನ್ ನಂಬರ್ 14, 15, 16, 17 ಒಂದೇ ಕಡೆ ಬರಿಬಹುದಾ? ಇನ್ನು ಬೆಸ್ಟ್ ಈ ರೀತಿ ಬರೆದ್ರೆ ಒಂದೇ ಕಡೆ ಬರೆದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇವಾಗ ಇದರಲ್ಲಿ 1 ಮಾರ್ಕ್ ಸಿಕ್ಕಿ ಇಲ್ಲಿ 2,
ಸಿಕ್ಕಿ ಇದು ರಾಂಗ್ ಆಗಿರೋದ್ರೆ, ಇದು ರಾಂಗ್ ಆಗಿ ಇಲ್ಲಿ 1 ಅಂಕ ಸಿಕ್ಕಿದ್ರೆ ಇವು 3 ಕನ್ಸಿಡರ್ ಮಾಡ್ತಾರೆ. ಓಕೆ, ರಾಂಗ್ ಆಗಿದ್ರೆ ಅಕಸ್ಮಾತ್ ಇದಕ್ಕೂ 1 ಬಂದ್ರೆ ಇದನ್ನ ರಿಪೀಟೆಡ್ ಅಂತ ಆಗ್ತಾರೆ. ಓಕೆ, ಅಥವಾ ಎಕ್ಸ್ಟ್ರಾ ಕ್ವಶನ್ ಅಂತ, ರಿಪೀಟೆಡ್ ಆಗಲ್ಲ, ಎಕ್ಸ್ಟ್ರಾ ಅಂತ ಆಗ್ತಾರೆ, ಎಕ್ಸ್ಟ್ರಾ ಕ್ವಶನ್ ಅಂತ. ಸೊ ಡೌಟೇ ಬೇಡ, ನಾನು ಹೇಳೋದು ಮಿಕ್ಸ್ ಮಾಡ್ಬೇಡ್ರಿ ಅಂತ. ಯಾವ ರೀತಿ ಗೊತ್ತಾಯ್ತಲ್ಲ, ಪಾರ್ಟ್ ಸಿ ಬರೀತಿರ್ತೀರಾ, ಅಲ್ಲೇ ಜ್ಞಾಪಕ ಬಂತು ಅಂತ ಪಾರ್ಟ್ ಬಿ ಬರ್ಬಿಟ್ಟು ಮತ್ತೆ ಪಾರ್ಟ್ ಸಿ ಕಂಟಿನ್ಯೂ ಕ್ವಶನ್ ಮಾಡಬಾರ್ದು. ಸೊ ಟೋಟಲ್ ಆಗಿ ಎಲ್ಲಾ ಸೆಕ್ಷನ್ ಮುಗಿದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಯಾವ ಕ್ವಶನ್ ಬಿಟ್ಟಿರ್ತೀರೋ ಅದನ್ನ ಈ ರೀತಿ ಬರೀರಿ. ಮಧ್ಯನೇ ಬರಿತೀನಿ, ಟೈಮ್ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಅಲ್ಲೇ ಬರೀರಿ. ಸಾಮಾನ್ಯ ಗ್ರಾಮರ್ನ ಅಲ್ಲೇ ಬರೀತಾರೆ. ಕ್ವಶನ್ ಆನ್ಸರ್ನ ಆದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಯಾರು ಟ್ರೈ ಮಾಡಲ್ಲ. 3 and 4 ಮಾರ್ಕ್ಸ್ ಅಂದ್ರೆ ಈ ತರ ಲಾಸ್ಟ್ ಅಲ್ಲಿ ಬರೆಯೋದು ಬೆಸ್ಟ್ ಮೆಥಡ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮಕ್ಕಳ. ಓಕೆ, ಸೊ ನಾನು ಎಲ್ಲಾ ಪಾಸಿಬಿಲಿಟೀಸ್ ಅನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನ ಎನಿ 4 ಬರಿಬೇಕು 60 ವರ್ಡ್ಸ್. ಮ್ಯಾಮ್ ಇದಕ್ಕೆ 60 ವರ್ಡ್ಸ್ ಅಂದ್ರೆ ಎಷ್ಟು ಲೈನ್ಸ್ ಬರಿಬೇಕು, ಅರ್ಧ ಪೇಜ್ ಬರಿಬೇಕಾ, ಎಷ್ಟು ಸೆಂಟೆನ್ಸ್ ಬರಿಬೇಕು ಅಂತ ಕೇಳ್ತೀರಾ. ಅದಕ್ಕೂ ಉತ್ತರ 2 ಪೇಪರ್ ಅನ್ನ ತೋರಿಸ್ಬಿಡ್ತೀನಿ ನೋಡಿ ಮಕ್ಕಳ. ಇದು ಫಸ್ಟ್ ಪೇಪರ್, ಯಾವ್ದಕ್ಕೆ, ಪಾರ್ಟ್ ಬಿ ಅಲ್ಲಿ 18 ಕ್ವೆಶನ್. ಓಕೆ ನೋಡಿ, ಥರ್ಡ್ ಮೇನು ಅದೇ ಮತ್ತೆ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಕಂಟಿನ್ಯೂಷನ್ 18th ಕ್ವೆಶನ್. ಇಲ್ಲಿ ನೋಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲೇನೋ ಒಂಚೂರು ರೌಂಡ್ ಕೂಡ ಇವರು ಅಂಡರ್ಲೈನ್ ಮಾಡ್ಬೇಕಂತ ಕೇಳ್ತಿದ್ರಲ್ಲ, ಅಂಡರ್ಲೈನ್ ಮಾಡಿದ್ರೆ ಬೆಸ್ಟ್. 2ರಲ್ಲೂ ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ಇಡೀ ಇಷ್ಟನ್ನು ಓದಕ್ ಆಗೋದಿಲ್ಲ. ಮತ್ತೆ ಈ ಫಾರ್ಮ್ ನೇಮ್ ಅನ್ನ ಮೆನ್ಷನ್ ಮಾಡಿದಾಗ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕಂಪಲ್ಸರಿ ಹಾಕಿ. ಅಂಡ್ ಪೊಯೆಟ್ ನೇಮು ಆಥರ್ ನೇಮ್ ಅನ್ನ ಬರೆಯುವಾಗ ಕ್ಯಾಪಿಟಲ್ ಅಲ್ಲಿ ಬರೀರಿ. ವಿಲಿಯಂ ಶೇಕ್ಸ್ಪಿಯರ್ ಕ್ಯಾಪಿಟಲ್ ಬರೀರಿ. ಬರೆದು ನೀಟಾಗಿ ಈ ರೀತಿ ಆನ್ಸರ್ ಬರೀರಿ. ಇನ್ನೊಂದು ಕ್ವಶನ್, ಇನ್ನೊಂದು ಆನ್ಸರ್ ಅಲ್ಲಿ ಹೇಗ್ ಬರೆದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಮಕ್ಕಳ. 18th ಕ್ವೆಶನ್ ಅಲ್ವಾ? ಎಸ್, ಯುವರ್ ಇಟ್ ಈಸ್. ನೋಡಿ ಇವ್ರು ಎಷ್ಟು ಚಿತ್ ಮಾಡೋರೆ ನೋಡಿ. ಚಿತ್ ಮಾಡ್ಬೋದಾ ಮಾಡ್ಬಾರ್ದಾ, ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರ ಅಂತಿದ್ರಲ್ಲ ನೋಡಿ, ಇದೆಲ್ಲ ಇಲ್ಲಿ ತಕ್ಕ ಚಿತ್ತು. ಆದ್ರೂ ಕೂಡ ಮಾರ್ಕ್ಸ್ ಅನ್ನ ಕಟ್ ಮಾಡಿಲ್ಲ ನನ್ನಂತ ವಿದ್ಯಾರ್ಥಿಗಳು. ಸೊ ಇಲ್ಲೇನಂದ್ರೆ ಫಾಲೋ ಮಾಡಿದ್ದಾರೆ, ಮೆಥಡ್ ಫಾಲೋ ಮಾಡಿದ್ದಾರೆ, ತಪ್ಪಾಗಿದೆ. ಅದ್ರ ಅರ್ಥ ಏನು, ನಾವು ಚಿತ್ 1 2 3 ಚಿತ್ 1 2 3 ಅಲ್ಲ, ಎಷ್ಟು ಚಿತ್ತಾಗಿದಾವೆ ನೋಡಿ, ತುಂಬಾ ಚಿತ್ತಾಗಿದಾವೆ. ಹ್ಯಾಂಡ್ ರೈಟಿಂಗು ಸೂಪರ್ ಆಗಿರ್ಬೇಕಂತ ಏನಿಲ್ಲ, ಆವರೇಜ್ ಆಗಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ನೀವೇನ್ ಮಾಡಿ ನೋಡ್ತಿರೋರು ವಿಡಿಯೋವನ್ನ ಇನ್ನೊಂದ್ ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡಿ, ಸ್ವಲ್ಪ ಕಂಜೆಸ್ಟ್ ಅನ್ನಿಸ್ತಾ ಇದೆ ಇದು ಆನ್ಸರ್, ಇನ್ನೊಂದ್ ಸ್ವಲ್ಪ ದೂರ ಬರೆದು ಸ್ಪೇಷಿಯಸ್ ಆಗಿ ಬರೀರಿ. ಅಂಡ್ ಇನ್ನೊಂದ್ ಕೇಳಿದ್ರಿ, ಪ್ಯಾರಾ ಮಾಡ್ಬೇಕಾ, ಒಂದೇ ಪ್ಯಾರಾದಲ್ಲಿ ಬರೋದ್ರೆ ಸಾಕಾ ಅಥವಾ 3 ಮಾರ್ಕ್ಸ್ 4 ಮಾರ್ಕ್ಸ್ಗೆ ಪ್ಯಾರಾದಲ್ಲಿ ಬರಿಬೇಕಾ ಅಂತ ಕೇಳ್ತಾ ಇದ್ರಿ. ನೋಡಿ ಇಲ್ಲಿ 2.5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ನ 1/2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಗ್ರಾಮ್ಯಾಟಿಕಲಿ ಸರಿ ಇಲ್ಲ ಅಂತ ಸ್ವಲ್ಪ, ಆದ್ರೂ ಕೂಡ 1/2 ಮಾರ್ಕ್ ಕಟ್ ಮಾಡಿದ್ದಾರೆ. ತೋರಿಸ್ತೀನಿ ಅವರು 1/2 ಮಾರ್ಕ್ ಅನ್ನ ಸೇರಿಸಿ ಒಂದೇ ಕಡೆ ಹೋಗಿರೋದು ಮಾರ್ಕು. ನೋಡಿ ಇದರಲ್ಲಿ ಯಾವುದೇ ಹಾಫ್ ಪ್ಯಾರಾ ಬರಿಬೇಕಾ, ಹಾಫ್ ಪೇಜ್ ಬರಿಬೇಕಾ, ಎಂತದ್ದು ಇಲ್ಲ, ರೆಲೆವೆಂಟ್ ಆನ್ಸರ್ ಬರಿಬೇಕು ಅಷ್ಟೇ. ಓಕೆ, ರೆಲೆವೆಂಟ್ ಆಗಿ ಆನ್ಸರ್ ಬರೆದ್ರೆ ಕೊಡ್ತಾರೆ. ಅದೇ 20ನೇ ಕ್ವಶನ್ಗೆ ಇದರಲ್ಲಿ ಹೇಗೆ ಬರೆದಿದ್ದಾರೆ ತೋರಿಸ್ತೀನಿ ಬನ್ನಿ. ನೋಡಿ ಇವರು ಎಷ್ಟು ಬರೆದಿದ್ದಾರೆ. ಇವರು ಆಲ್ಮೋಸ್ಟ್ 1 ಪೇಜಲ್ಲಿ ಒಂದೇ ಆನ್ಸರ್ ಬರೆದಿದ್ದಾರೆ ನೋಡಿ. 2 ಪ್ಯಾರಾ ಮಾಡಿ 1 ಪೇಜ್ ಅಲ್ಲಿ ಒಂದೇ ಆನ್ಸರ್ ಬರೆದಿದ್ದಾರೆ, ಒಂದು ಚಿತ್ತಿಲ್ಲ. ಅದೇ ಈ ಪೇಪರ್ ಅಲ್ಲಿ ನೋಡಿ 20th ಕ್ವಶನ್ಗೆ ಅಲ್ವಾ, 1 ಪೇಜ್ ಅಲ್ಲಿ 2 ಆನ್ಸರ್ ಅನ್ನ ಬರೆದಿದ್ದಾರೆ, ಸ್ವಲ್ಪ ಚಿತ್ತು ಮಾಡಿದ್ದಾರೆ, ಹ್ಯಾಂಡ್ ರೈಟಿಂಗ್ ಅವರೇಜ್ ಆಗಿದೆ, ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನ 4 ಮಾರ್ಕ್ಸ್ ಒಂದು ತೋರಿಸ್ತೀನಿ ಬನ್ನಿ ಹೇಗೆ ಬರಿಬೇಕು ಅಂತ. 4 ಮಾರ್ಕ್ಸ್ ಇನ್ನು 3 ಮಾಡ್ಬೇಕಾಗುತ್ತೆ. ಸಲ 2 ಡಿಯರು, ವೋಟರು, ಸನಿ ಮಾರ್ನಿಂಗ್ ಬಹಳ ಇಂಪಾರ್ಟೆಂಟ್. ಅಂಡ್ ನೀವು ಬೇರೆಯವರು ಓದ್ಕೊಂಡಿದ್ರೆ ಬೇರೆ ಚಾಪ್ಟರ್ಸ್ ಕೂಡ ತಗೋಬಹುದು. ಬನ್ನಿ ಕ್ವಶನ್ ನಂಬರ್ 24. ಫಸ್ಟ್ ಚೆನ್ನಾಗಿ ಬರ್ದಿಲ್ದೇ ಇರೋದನ್ನ ತೋರಿಸ್ತೀನಿ ನೋಡಿ. ಇದು 24 ಎಷ್ಟು ಬರ್ದಿದ್ದಾರೆ ನೋಡಿ. ಒಂದು ಪೇಜ್ ಬರಿಬೇಕಂತಂದ್ರೆ ಇಷ್ಟು ಸೇರಿಸ್ಕೊಂಡು ಎಸ್ ಅಫ್ಕೋರ್ಸ್ ಪೇಜ್ ಆಗುತ್ತೆ. ಇದರಿಂದ ಸೇರಿಸ್ಕೊಂಡ್ರೆ ಅಲ್ವಾ, ಇದರಿಂದ ಇಷ್ಟು ಬರ್ದಿದ್ದಾರೆ, ಒಂದು ಪೇಜ್ ಆಲ್ಮೋಸ್ಟ್ ಆಗುತ್ತೆ ನೋಡಿ. ಇಲ್ಲೂ ಕೂಡ ರೌಂಡ್ ಮಾಡಿದ್ದಾರೆ, ಬಟ್ ಆದ್ರೂ ಮಾರ್ಕ್ಸ್ 4 ಕೊಡ್ತಿದ್ದಾರೆ. ಕಾನ್ಫಿಡೆಂಟ್ ಆಗಿ ಬರಿಬಹುದು ನೀವು. ಇದು DSCRT ನವರೇ ಅಂದ್ರೆ ಬೋರ್ಡ್ ನವರೇನೆ ರಿಲೀಸ್ ಮಾಡಿರ್ತಕ್ಕಂಥ ಪೇಪರ್, ಯಾವ್ದೋ ನಾನ್ ತರಿಸಿರೋ ಪೇಪರ್ ಅಲ್ಲ. ಇದು ಬೋರ್ಡ್ ನವರೇನೆ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿರುವ 2 ಪೇಪರ್ ಬೋರ್ಡ್ ನವ್ರದೇನೆ. ನಾನು ಕಂಪೇರ್ ಮಾಡಿ ತೋರಿಸ್ತಾ ಇರೋಂಥದ್ದು. ಓಕೆ ನೋಡಿ 25th ಕ್ವಶನ್ಗೆ ಇವರು ಹೀಗೆ ಬರ್ದಿದ್ದಾರೆ. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ಗೆ ನೀವು ಒಂದೇ ಪೇಜ್ ಅಲ್ಲಿ ಅದೆಷ್ಟಾದ್ರೂ ಅದು ಆನ್ಸರ್
ನೋಡಿ ಇವ್ರು ಎಕ್ಸ್ಟ್ರಾ ಬರ್ದಿರೋದಕ್ಕೆ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ. ಇದು 3 ಮಾರ್ಕ್ಸ್, ಇಲ್ಲಿ 2 ಮಾರ್ಕ್ಸ್ ಬಂದಿದೆ ಇಲ್ಲಿ. ಓಕೆ ಸಾರಿ, ಇದು 2 ಯಾ 3 ಮಾರ್ಕ್ಸ್ ಅಂಡ್ 4 ಮಾರ್ಕ್ಸ್ಗೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ನಿಮಗೆ ಅಂದ್ರೆ ಒಂದೇ ಪೇಜಲ್ಲಿ ಬರೀರಿ. ಓಕೆ, ಅಲ್ಲರ್ಧ ಇಲ್ಲರ್ಧ ಬರಿಬೇಡಿ. ಇಲ್ಲೆಲ್ಲೋ ಅರ್ಧ ಹಿಂದೆ ಪೇಜ್ ಅರ್ಧ ಇತ್ತು ಅಂದ್ರೆ ಇದ್ರೂ ಇರ್ಲಿ ಬಿಟ್ಬಿಡಿ. 4 ಮಾರ್ಕ್ಸ್ ಬರೀತಾ ಇದ್ದೀರಾ, ಮೇನ್ ಹಾಕಿ 24 ಕ್ವಶನ್ ಹಾಕಿ ಫ್ರೆಶ್ ಪೇಜ್ ಅಲ್ಲೇ ಬರೀರಿ. ಫಸ್ಟ್ ಅವರು 3.5 ಕೊಟ್ಟಿದ್ದಾರೆ. ಈ ಗ್ರೀನ್ ಇಂಕ್ ಇದೆಯಲ್ಲ, ಇದು DC ಅಂದ್ರೆ ಹೈಯರ್ ಅಥಾರಿಟಿ ಕ್ರಾಸ್ ವೆರಿಫೈ ಮಾಡ್ತಾರಲ್ಲ ಅವರು ಮತ್ತೆ ನೋಡಿ ಇಲ್ಲಿ ಮಾರ್ಕ್ಸ್ ಹಾಫ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. 25th ಕ್ವಶನ್ಗೆ ಈ ಮಗು ಹೇಗೆ ಬರ್ದಿದೆ ನೋಡಿ. ಫಸ್ಟ್ ಪೇಪರ್ ನೋಡಿ ಹೀಗೆ ಬರ್ದಿದೆ. ಇದು 25th ಕ್ವಶನ್ ಹೀಗಿದೆ. ಸೆಕೆಂಡ್ ಪೇಪರ್ ಅಲ್ಲಿ ಹೀಗಿದೆ, ಹೀಗಿದೆ, ಒಂದೇ ಪೇಜ್ ಅಲ್ಲಿ ಇದೆ. ಸ್ವಲ್ಪ ಪ್ಲೆಸೆಂಟ್ ಆಗಿದೆ, ಇದು ಪ್ಲೆಸೆಂಟ್ ಆಗಿದೆ. ಆಕ್ಚುಲಿ ನೋಡಿ ಇಲ್ಲಿ ಇವ್ಯಾಲ್ಯೂಯೇಟ್ 3 ಅಷ್ಟೇ ಕೊಟ್ಟಿದ್ದಾರೆ. ಮತ್ತೆ DC ಸ್ಕ್ರೂಟಿನಿ ಮಾಡುವಾಗ ಇನ್ನೊಂದು ಮಾರ್ಕ್ಸ್ ಹಾಕಿದ್ದಾರೆ. ಅದೇ ಈ ಪೇಪರ್ ಅಲ್ಲಿ ನೋಡಿ ಡೈರೆಕ್ಟ್ ಆಗಿ ಈ ರೀತಿ ಹ್ಯಾಂಡ್ ರೈಟಿಂಗ್ ಇದ್ರು ಕೂಡ 4 ಮಾರ್ಕ್ಸ್ ಸಿಕ್ಕಿದೆ. ಇನ್ನು ಪ್ಯಾಸೇಜ್ ಕ್ವಶನ್ ಅನ್ನ ಹೇಗೆ ಬರ್ದಿದ್ದಾರೆ ತೋರಿಸ್ತೀನಿ ನೋಡಿ. ಪ್ಯಾಸೇಜ್ ಕ್ವಶನ್ಗೆ ಪಾರ್ಟ್ C ಅಂತ ಬರೀತೀರಿ. ಕ್ವಶನ್ ನಂಬರ್ 30 ಅಂತ ಹಾಕಿ ಅದ್ರಲ್ಲಿ A ಅಂತ ಬರೀಬೇಕು, A ನ B ನ, ಯಾಕೆಂದ್ರೆ A ಅನ್ನೋದು ಪ್ಯಾಸೇಜ್, ಓಕೆ ಟೆಕ್ಸ್ಚುಯಲ್, B ಅನ್ನೋಂಥದ್ದು ಫಾರ್ಮ್ ಆಗಿರುತ್ತೆ. ಹಾಗಾಗಿ A ಅಂತ ಬರೆದು ಆ ನಂತರ ಸಬ್ ಕ್ವಶನ್ಸ್ ನಂಬರ್ ಹಾಕಿ ಆನ್ಸರ್ ಅನ್ನ ಈ ರೀತಿಯಾಗಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಇದೆ ತೋರ್ಸೋಗಿಲ್ಲ, ಪಾರ್ಟ್ D ಅಂತ ಬರೆದು ಸೇಮ್ ಇಲ್ಲಿ ಹೇಗಿದೆ 6 ಮೈನು 31 A ಅಂತ ಬರೆದು ಆಮೇಲೆ ಸಬ್ ಕ್ವಶನ್ ಹಾಕಿ ಆನ್ಸರ್ ನ ಫುಲ್ ಬರೀರಿ. ದ ಟಾಲೆಸ್ಟ್ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ದ ಬರಬೇಕು. ಆಲ್ರೆಡಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ನನ್ನ GLB ಕ್ಲಾಸಸ್ ಅಲ್ಲಿ ನೋಡಿ. ಸೆಕೆಂಡ್ ಕ್ವಶನ್ ಹಾಕಿ ಫುಲ್ ಆನ್ಸರ್ ನ ಬರೀರಿ. ಥರ್ಡ್ ಕ್ವಶನ್ ಹಾಕಿ ಫುಲ್ ಸೆಂಟೆನ್ಸ್ ಬರೀರಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ a beautiful ಭರತನಾಟ್ಯಂ ಡ್ಯಾನ್ಸರ್, ಹಾಗೆ ಬರೀರಿ. ಫೋರ್ತ್ ಕ್ವಶನ್ ಹಾಕಿ ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್, ಗಾಡ್ ಹೆಲ್ಪ್ಸ್ ನೋಡಿ. ಪಾರ್ಟ್ D ಅಂತ ಹಾಕಿ ಮೇನು ಕ್ವಶನ್ ನಂಬರ್ A, ಅದರಲ್ಲಿ ಸಬ್ ಕ್ವಶನ್ ಹಾಕಿ ಫುಲ್ ಬರೀರಿ. ಒನ್ ವರ್ಡ್ ಬರಿಬೇಡಿ, ಒನ್ ವರ್ಡ್ ಅನ್ನ ಬರಿಬೇಡಿ. ಹೆಲ್ಪ್ಸ್. ನೆಕ್ಸ್ಟ್ ಎಕ್ಸ್ಟ್ರಾ ಕ್ವಶನ್ ಅನ್ನ ಮಗು ಇಲ್ಲೇ ಬರ್ತಿದೆ. ನಿಮಗೆ ಟೈಮ್ ಇತ್ತು ಅಂದ್ರೆ ಎಕ್ಸ್ಟ್ರಾ ಕ್ವಶನ್ ಅನ್ನ B ಅಂತ ಹಾಕಿ ಇಲ್ಲೇ ಬರೀರಿ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಒಂದೊಂದೊಂದನ್ನೇ ಅಟೆಂಡ್ ಮಾಡ್ಕೊಂಡು ಹೋಗಿ. ಲಾಸ್ಟ್ ಅಲ್ಲಿ ನಾನು ಹೇಳಿದ್ನಲ್ಲ ಹೀಗೆ ಲಾಸ್ಟ್ ಅಲ್ಲಿ ಸಪರೇಟ್ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಬರೆದು ಸೆಕ್ಷನ್ ಪಾರ್ಟ್ ಅನ್ನ ಮೆನ್ಷನ್ ಮಾಡಿ ಕ್ವಶನ್ ನಂಬರ್ ಸಬ್ ಕ್ವಶನ್ ಮೆನ್ಷನ್ ಮಾಡಿ ಆನ್ಸರ್ ಅನ್ನ ಬರೀರಿ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಒಂದೊಂದೇ ಲೈನ್ಗೆ ಒಂದೊಂದೇ ಬರಿಬಹುದಂತ ಮಕ್ಕಳುಗಳು ಕೇಳ್ತಾ ಇದ್ರು. ಇದಕ್ಕೂ ಕೂಡ ಯಾವ್ದು ಹೇಳ್ರಿ, ಇದು ಕಾನ್ವರ್ಸೇಷನ್ ಕೂಡ ಹೀಗೆ ಫುಲ್ ಕಾನ್ವರ್ಸೇಷನ್ ಬರೀರಿ. ಆನ್ಸರ್ ಮಾತ್ರ ಬರಿಬೇಡಿ, ಫುಲ್ ಬರೀರಿ. ಹೀಗೆ ಲೈನ್ ಬಿಟ್ಟು ಫುಲ್ ಕಾನ್ವರ್ಸೇಷನ್ ಅನ್ನ ಬರೀರಿ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ನೋಡಿ. ಇವರು ನೋಟ್ ಮೇಕಿಂಗ್ ಅನ್ನು ಹೀಗೆ ಬರೆದಿದ್ದಾರೆ ನೋಡಿ, ಎಷ್ಟು ನೀಟಾಗಿ ನೋಟ್ ಮೇಕಿಂಗ್ ಅನ್ನ ಬಾಕ್ಸ್ ಹಾಕಿ ಹಾಗೆ ಬರ್ದಿದ್ದಾರೆ. ಇನ್ನು ಲೆಟರ್ ರೈಟಿಂಗ್ ಈ ಪೇಪರ್ ಅಲ್ಲಿ ಹೇಗೆ ಬರೀತಾರೆ ನೋಡಿ. ಲೆಟರ್ ರೈಟಿಂಗ್ ಇಲ್ಲಿ XXX 4X ಕೇಳಿರ್ತಾರೆ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಹಾಗೆ ಬರೀರಿ. ಪಾರ್ಟ್ E ಅಂತ ಮೆನ್ಷನ್ ಮಾಡಿ ಮೇನು ಕ್ವಶನ್ ನಂಬರ್ A ಅಂತ ಮೆನ್ಷನ್ ಮಾಡಿ ಬರೀತೀರಾ. ಫ್ರಮ್ ಅಡ್ರೆಸ್ ಆದ್ರೆ ಒಂದ್ ಲೈನ್ ಬಿಡ್ತೀರಿ, ಡೇಟ್ ಒಂದ್ ಲೈನ್ ಬಿಡ್ತೀರಿ, ಟು ಅಡ್ರೆಸ್ ಪ್ರತಿಯೊಂದು ಆದ್ಮೇಲೆ ಒಂದ್ ಲೈನ್ ಬಿಡಿ. ಸಬ್ಜೆಕ್ಟ್ ರೆಫರೆನ್ಸ್ ಹೀಗೆ ಬರೀರಿ, ಒಂದ್ ಲೈನ್ ಬಿಡಿ. ಅಂಡ್ ಲೆಟರ್ ಅಲ್ಲಿ ಅಟ್ಲೀಸ್ಟ್ 2 ಪ್ಯಾರಾಸ್ ನ ಬರೀರಿ ಅಟ್ಲೀಸ್ಟ್. ಓಕೆ, ಥ್ಯಾಂಕ್ ಯು ಅಂತ ಬರೀರಿ, ಥ್ಯಾಂಕಿಂಗ್ ಯು ಬೇಡ. ಯುವರ್ಸ್ ಫೇತ್ಫುಲಿ ಸಿಗ್ನೇಚರ್ ಅಂತ ಬ್ರಾಕೆಟ್ ಅಲ್ಲಿ ಹಾಕಿ ಏನಾದ್ರು ನೇಮ್ ಅನ್ನ 4X ಅಂತ ಬರೀತೀರಾ. ರೆಸ್ಯೂಮೆ ಕಂಪಲ್ಸರಿ, ರೆಸ್ಯೂಮೆ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗೋದು. ಈ ಮಗು ಲಾಸ್ಟ್ ಅಲ್ಲಿ ಬರ್ದಿದೆ ನೋಡಿ. ಈ ಮಗು ಕೂಡ ಈ ರೀತಿ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದಾದ್ರೆ ಸೆಕ್ಷನ್ ಮೇನು ಕ್ವಶನ್ ಹಾಕಿ ಬರೀರಿ. ಸೊ ಐ ಹೋಪ್ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಒಳ್ಳೆಯದಾಗಿ.